ಸೋಲೋ ಬ್ರೋ, ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಒಂದು ವೆರಿ ಸ್ಪೆಷಲ್. ಏನಿದೆ ಅಂತ ನೀವೇ ಮುಂದೆ ನೋಡ್ತಾ ಇರಿ. 1.5 ಅವರು ನೀಟಾಗಿ ಕ್ಯಾರೆಟ್ ಎಲ್ಲ ಬೇಯಿಸ್ಬಿಟ್ಟು ನೀಟಾಗಿ ಹಾಲು ಕೀಲು ಬಾದಾಮ್ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಫೈನಲಿ ನೋಡ್ರಿ ಇಂತೂ ಕ್ಯಾರೆಟ್ ಎಲ್ಲ ಮಾಡಿದ್ದೀನಿ. ಸಖತ್ತಾಗಿ ಬಂದೈತೆ. ಫಸ್ಟ್ ಇವಳು ನನಗೆ ಮೀಟ್ ಮಾಡ್ಬೇಕಾರೆ ಲವರ್ಸ್ ಆಗಿದ್ದಾಗ ಮೀಟ್ ಮಾಡ್ಬೇಕಾದ್ರೆ ತಗೊಬಂದು ಕೊಡ್ತಾಯಿದ್ಲು ಕ್ಯಾರೆಟ್ ಅಲ್ವಾ ಅಂತ ಅಂದ್ಕೊಂಡು. ಇವತ್ತು ಅದೇ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಷ್ಟೇ ಗೈಸ್. ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಾಳೆ ಇವಳು ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಳೆ. ಅವಳು ಗೈಸ್ ಅಜ್ಜಿ ಮನೆ ಬಾಣಂತನ ಬಟ್ಟೆ ಪ್ಯಾಕಿಂಗ್ ಆಗಿರುತ್ತೆ ಇವತ್ತಿನ ವೀಡಿಯೋ. ಬನ್ನಿ ಹೋಗೋಣ. ಫಸ್ಟಿಗೆ ನೀಟಾಗಿ ಫಸ್ಟ್ ತೃಪ್ತಿಯಿಂದ ಕ್ಯಾರೆಟ್ ಎಲ್ಲ ತಿನ್ನೋಣ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ನಾವು ಕೇಳ್ತೇವೆ ಏನಂತ, ಹೆಂಗ್ರಿ ಮುದ್ದು ನಾನು ಮಾಡಿದ್ದು ತಿಂದು ಟೇಸ್ಟ್ ನೋಡಿ ಅಂತ ಹೇಳಬೇಕು. ಯಾರು ಚೆನ್ನಾಗೈತಾ ಚೆನ್ನಾಗಿಲ್ವಾ? ನಮ್ಮ ಪಾಪಕ್ಕೆ ತಿನ್ಸ ಸಕ್ಕದಾಗೈತೆ. ಚೆನ್ನಾಗದೆ. ಪಾಪಕ್ಕೆ ತಿನ್ಬೇಕಾದ್ರೆ ಹಿಂಗೆ ಮಾಡ್ಕೊಡಿ. ಆ ಪಾಪು ಇನ್ನೂ ತಿನ್ಬೇಕಂದ್ರೆ ಇನ್ನೂ ಆಲ್ಮೋಸ್ಟ್ ಒಂದು ವರ್ಷನಾದರೂ ಬೇಕು. ತಿನ್ಸೋಣ ಆಗ ನಾನೇ ಮಾಡ್ಕೊಡ್ತೀನಿ ನನ್ನ ಕೈಯಾರಿ. ಗೈಸ್ ಈಗ ಫೈನಲಿ ಬಟ್ಟೆಗಳನ್ನೆಲ್ಲ ಎತ್ಕೊತಾ ಇದ್ದೀವಿ. ಏಕೆ ಬೇಡವಾ? ಆಪ್ಷನ್ ಮೇ ಅದು ಗೈಸ್. ಇಷ್ಟು ಮಕ್ಕಳು ಬಟ್ಟೆ, ಸೊ ಇಷ್ಟು ಮಗು ಬಟ್ಟೆಗಳೇ ಇರೋದು. ಇದರಲ್ಲಿ ಯಾವ್ಯಾವ ಚೆನ್ನಾಗಿರೋದೈತೆ ಅದನ್ನು ಮಾತ್ರ ಆಯ್ಕತ್ತಾವಳೆ. ಈ ಥರ ಬಟ್ಟೆ ಏನು ಗೊತ್ತಾ, ಚುಚ್ಚುತ್ತಾ ಮೈಕ್ ಚುಚ್ಚುತ್ತೆ. ಅದು ಚೆನ್ನಾಗಿದೆ. ಎತ್ಕೊ ಗೈಸ್, ಒಂದು 2-3 ಮಂತ್ಸ್ ತನಕ ತಗೋದು ಚೆನ್ನಾಗದೆ ಗೈಸ್. ನೋಡ್ರಿ ಈಗ ಅಂತೂ ಫೈನಲಿ ಇಷ್ಟು ಬಟ್ಟೆಗಳು ಸಿಕ್ಕೈತೆ ನಮಗೆ. ಇನ್ನು ಬೇಜಾನ್ ಬಟ್ಟೆಗಳು ಎಲ್ಲೆಲ್ಲೋ ಅವೆ, ಬಟ್ ಸದ್ಯಕ್ಕೆ ಸಿಕ್ಕಿರೋ ಇಷ್ಟು. ಆಮೇಲೆ ಇನ್ನೂ ಬೇಜಾನಿದೆ, ಬಟ್ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ, ಅದು ಪಾಪು ದೊಡ್ಡದಾದ್ಮೇಲೆ ಒಂದು 6 ತಿಂಗಳು 5 ತಿಂಗಳು ಆಗೋ ಥರ ಬಟ್ಟೆಗಳು. ಇವಾಗ ಸದ್ಯಕ್ಕೆ ಪ್ರೆಸೆಂಟ್ಲಿ ಇವಾಗ ಆಗೋವಂಥ ಬಟ್ಟೆಗಳು ಮಾತ್ರ ಎತ್ಕೊಯ್ತಾ ಇದ್ದಾರೆ. ಸೊ ಇಲ್ಲಿ ಬರೀ ಟಿ ಶರ್ಟ್ಸು, ಇದು ಬರೀ ಫುಲ್ ಸ್ಲೀವ್ಸ್, ಇದು ಸ್ಲೀವ್ಲೆಸ್ಸು, ಇದು ಕಟ್ಟೆ ಬಟ್ಟೆಗಳು, ಅದು ಚಡ್ಡಿಗಳು, ಅದು ಫುಲ್ ಸೆಟ್ಟು, ಒಂದು ಬಾಯಿಗೆ ಒರ್ಸೋಕ್ಕೆ ಟವಲ್ಗಳು ಅಷ್ಟೇ. ಇಷ್ಟನ್ನು ಇವಾಗ ಪ್ಯಾಕ್ ಮಾಡಬೇಕು. ಬ್ಯಾಗ್ ಹುಡುಕ್ತಿದ್ದೀನಿ, ಚೆನ್ನಾಗಿರೋ ಬ್ಯಾಗ್ ಯಾವುದೂ ಇಲ್ಲ. ಸೊ ನೋಡೋಣ. ಇದು ಬೆಡ್ ಕೆಳಗಡೆ ಇದೆ ಬ್ಯಾಗು, ಈ ಬೆಡ್ ಕೆಳಗಡೆ ಇದೆ. ಸೊ ಬೆಡ್ ಎತ್ಕೋಬೇಕು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಕ್ಯಾರೆಟ್ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಅವಳು ತಿಂದಳು, ನಾನು ತಿನ್ನಲಿಲ್ಲ. ಏನಕ್ಕೆ ಅಂದರೆ ಸ್ವೀಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಜಾಸ್ತಿ ತಿನ್ನಲಿಲ್ಲ ನಾನು. ಸರಿ, ಏನು ಮಾಡೋ? ಯಾವ ಬ್ಯಾಗಲ್ಲಿ ಹಾಕಲ್ಲ ಹೇಳು? ಫಸ್ಟ್ ಪ್ಯಾಕ್ ಮಾಡಿ ನೀಟಾಗಿ ಮಾಡಿಸ್ಬಿಡ್ತೀನಿ. ಮಾಡ್ಸೋದೇನು ಇದು, ಹಿಂಗೆ ಒಂದೊಂದು ಸೆಟ್ ಒಂದೊಂದು ಫೋಲ್ಡ್ ಮಾಡಿ ಸಾಕು. ಅದನ್ನೇ ಸಿಂಗಲ್ ಫೋಲ್ಡ್ ಮಾಡ್ತೀಯಾ? ಅವಾಗ ನೀನು ಸಿಗುತ್ತೆ. ಅವಾಗ ಒಂದು ನಿಂಗೆ ಮ್ಯಾಚಿಂಗ್ ಸಿಗಲಿಲ್ಲ ಅಂತಂದ್ರೂ ಇದಾಗುತ್ತೆ. ರಬ್ಬರ್ ಹಾಕ್ಬಿಡ್ತೀಯಾ? ಬಟ್ಟೆ ಎಲ್ಲ ರೆಡಿ ಮಡಿಕೊಂಡಿದ್ದೀವಿ. ಬ್ಯಾಗ್ ತಗೋಬೇಕು. ಸೊ ಬ್ಯಾಗ್ ಎತ್ತಬೇಕಂದ್ರೆ ಈ ಬೆಡ್ನ ತೆಗೆದ್ಬಿಟ್ಟು ಸೈಡಲ್ಲಿ ಮಡಗ್ಬಿಟ್ಟು ಮಂಚದ ಕೆಳಗೈತೆ ಬ್ಯಾಗು. ಸೊ ಅದನ್ನು ತಗೋಬೇಕು. ನಮ್ಮ ಮಗು ಬಿಕ್ಕಿಸ್ತೈತೆ. ಸೊ ಬಿಕ್ಕಿಸಿದ್ರೆ ಹೊಟ್ಟೆ ಅದು ಅಗ್ಲ ಮಾಡ್ಕೊತೈತೆ. ಅವಳಿಗೆ ನಾನು ಇವಾಗ ಊಟ ಮಾಡಿಸ್ತಾ ಇದ್ದೀನಿ. ಈಗ ನನ್ನ ಪಾಪು ಏನು ಮಾಡ್ತಾಯಿದೆ, ಈಗಷ್ಟೇ ಹಾಲು ಕುಡ್ಕೊಂಡು ಮಲಗಿದ್ಲು, ಮತ್ತೆ ಬಿಕ್ಕಿಸ್ತೈತೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಫೀಡ್ ಮಾಡಬೇಕು. ಫಸ್ಟ್ ಇವಳು ಹೊಟ್ಟೆ ಹಸು, ಆಮೇಲೆ ಮಕ್ಕಳು ಬಿಕ್ಕಿಸಿದ್ರೆ ಒಳ್ಳೇದು. ಮಕ್ಕಳು ಬಿಕ್ಕಿಸಿದ್ರೆ ಒಳ್ಳೇದಂತೆ. ಸೊ ನನ್ನ ಮಗು ಮುಖ ಕಾಣಿಸ್ಬಿಡ್ತು. ಇಲ್ಲಿ ಬಿಡು, ಕಾಣಿಸ್ಲಿ ಅಂತ ತೊಂದರೆ ಇಲ್ಲ, ಬ್ಲರ್ ಮಾಡಿದ್ರೆ ಆಯಿತು. ಅದಾದಮೇಲೆ ಮಕ್ಕಳು ಬಿಕ್ಕಿಸಿದ್ರೆ ಒಳ್ಳೇದಂತೆ. ಹೊಟ್ಟೆ ಸ್ವಲ್ಪ ಅಗಲ ಮಾಡ್ಕೋತಾವ್ರೆ ಅಂತ ಯಾರೋ ಹೇಳಿದಂಗೆ ನನಗೆ. ಸೊ ಮನೆ ದೊಡ್ಡ ಹಿರಿಯರು ಹೇಳಿದ್ದು. ಸೊ ಹಾಗಾಗಿನೇ ಮಕ್ಕಳು ಬಿಕ್ಕಿಸಿದ್ರೆ ಹೊಟ್ಟೆ ಅಗಲ ಮಾಡ್ಕೋತಾವ್ರೆ ಅಂತ. ಆದಮೇಲೆ ನಾನು ಈಗ ಊಟ ಮಾಡಿಸ್ತಾ ಇದ್ದೀನಿ. ನಿನ್ನ ಜೊತೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ನಿನ್ನ ಜೊತೆ ಸಲ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲಿಲ್ಲ ಇವತ್ತು. ಏನಕ್ಕೆ ಅಂದರೆ ನೀನು ಫುಲ್ಲು ಮಕ್ಕೊಂಡಿದ್ದೆ ಇವತ್ತು. ಎಷ್ಟು ಅಂತ ಮಕ್ಕೊಳ್ಳೋದು ನೀನು? ಗಾಯ್ಸ್, ನಮ್ಮ ಪಾಪ ಸಿಕ್ಕಾಬಟ್ಟೆ ನಿದ್ದೆ ಮಾಡುತ್ತೆ ಅಂದ್ಕೊಳ್ರಿ. ಡಾಕ್ಟ್ರ್ ಕೇಳಿದ್ರೆ 3 ತಿಂಗಳ ತನಕ ಅದು ಹಂಗೇನೆ, ಅದಕ್ಕೆ ನೀವು ಅಡ್ಜಸ್ಟ್ ಆಗಬೇಕು ಅಂದವ್ರೆ. ಸೊ ಹಾಗಾಗಿ ಪುಟ್ಟ ಪುಟ್ಟ ಕಾಲು, ಪುಟ್ಟ ಕೈ ಝೂಮ್ ಮಾಡಿಬಿಟ್ಟು ನಮ್ಮ ಪಾಪು ಹೆವಿ ಸ್ಟ್ರಾಂಗು ಗಾಯ್ಸ್. ಸಿಕ್ಕಾಬಟ್ಟೆ ಸ್ಟ್ರಾಂಗು ನಮ್ಮ ಪಾಪು. ಸೊ ಇವಾಗ ಫುಲ್ ಎಲ್ಲ ಪ್ಯಾಕ್ ಆಗಿದೆ. ಏನಿದ್ರು ಎಲ್ಲ ರೆಡಿ ಆಗಿದೆ ಗಾಯ್ಸ್. ಇವಾಗ ಈ ಬ್ಯಾಗ್ ಎತ್ಕೊಂಡು ನಾವು ಒಳಗಡೆ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ನೀನು ಅಷ್ಟೇ ಅಲ್ಲೋ. ನನ್ನ ಗಂಡ ಮೇಲಿಂದ ಕೆಳಗಿಂದ ಮೇಲೆ ಓಡಾಡಿ ಮುಖ ಫುಲ್ ಬೇವರು. ಇನ್ನೊಂದು ಕಾಲಂತೂ ಪದ ಆಡ್ತೈತೆ ಅಂತ ಅನ್ಕೊಳ್ರಿ. ಯಾವ ಪದ ರೀ? ಸರಿಗಮಪ ಪದ, ಜಾನಪದ ಪದ. ನಮ್ಮ ಪಾಪ ನೋಡಿ ಹೆಂಗ್ ನೋಡ್ತೈತೆ. ನಿನ್ನೆ ಮಾಡ್ತಾರಲ್ಲ ಇವ್ರುಗಳು ಅಂತ.
ಈ ಕಡೆ ಬರ್ಬೇಡ. ಇದ್ಯಾವ್ದು ದೊಡ್ಡ ಸೊಳ್ಳೆ, ಇದು ಹೊಡಿಬೇಕು ಫಸ್ಟ್. ಊಟ ಇದೆ ಊಟದ ಹತ್ರ ಎಲ್ಲ ಮಾಡಬಾರ್ದು. ಬ್ಯಾಗ್ ಎತ್ಕೋಬೇಕಂದ್ರೆ ಈ ಬೆಡ್ನ ತೆಗೆದು ಸೈಡ್ಗೆ ಹಾಕ್ಬೇಕು. ಸೊ ಬೆಡ್ ತೆಗಿಬೇಕಂದ್ರೆ ಇದೆಲ್ಲ ತೆಗಿಬೇಕು. ಏನಕ್ಕೆ ಬೆಡ್ ತೆಗಿತಿದ್ದೀವಿ ಅಂದರೆ ಕೆಳಗಡೆ ಬ್ಯಾಗ್ ಐತೆ, ಅದಕ್ಕೋಸ್ಕರನೇ. ಸೊ ಇನ್ಯಾವ ಬ್ಯಾಗು ಇಲ್ಲ ಇಲ್ಲಿ ನಮ್ಮ ಹತ್ರ. ಸೊ ಎಲ್ಲ ಬ್ಯಾಗು ಇವಾಗ ಎಲ್ಲೂ ಹೋಗ್ತೀವಿ ಏನು ಮಾಡ್ತೀವಿ ಅಂದ್ಕೊಂಡು ಎಲ್ಲ ಬ್ಯಾಗ್ಗಳು ಏನು ಮಾಡಿಬಿಟ್ವಿ ಇದ್ರೊಳಗೆ ಮಡಗ್ಬಿಟ್ಟಿದ್ವಿ. ಎಲ್ಲಿ ಅಲ್ಲ ಬಂದೆ ನನಗೆ ಮಲ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ ಸಿದ್ದಪ್ಪಾಜಿ ಕಪ್ಪು ಆ ಕಡೆ ಮಲ್ಕೊಳ್ಳೋದು. ಎಲ್ಲ ತೆಗಿಬಿಟ್ಟು ಎಲ್ಲ ಇಲ್ಲಿ ಬಿಸಾಕಿರ್ತೀನಿ, ಮತ್ತೆಲ್ಲ ಜೋಡಿಸ್ಕೊತೀನಿ. ಗಾಯ್ಸ್ ಇಲ್ಲಿ ನೋಡ್ರಿ, ಸೊ ಬೆಡ್ಡೆಲ್ಲ ಎತ್ತು ಮಡಗಿದ್ದೀನಿ. ಸೊ ಫಸ್ಟು ಇದ್ದಿದ್ದು ನಮ್ಮದು ಮಂಚ ಬರೀ ಇಷ್ಟಿದ್ದು. ಇವಳು ಮದುವೆ ಆದಮೇಲೆ ಸೊ ಮುಂದೆ ಪ್ಲ್ಯಾನಿಂಗ್ ಆಗುತ್ತೆ. ಸೊ ಚಿಕ್ಕದ ಮಂಚ ಆಗೋಯ್ತು ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಸೊ ಇವರು ಹೆಂಗಿದ್ರು ಆಚಾರಲ್ವಾ, ಸೊ ಹಾಗಾಗಿ ಏನು ಮಾಡೋದು ತಲೆ ಓಡಿಸಿ ಇದಕ್ಕೆ ಸ್ವಲ್ಪ ಅದೇ ಮಂಚಕ್ಕೆ ಆಲ್ಟ್ರೇಷನ್ ಮಾಡಿಬಿಟ್ಟು ಮಾಡಿದ್ವಿ. ಇದು ಇಲ್ಲಿ ಒಳಗಡೆ ಓಪನ್ ಡೋರ್ ಇದೆ, ಓಪನ್ ಮತ್ತು ಕ್ಲೋಸ್ ಇದೆ. ಸೊ ಇಲ್ಲೇ ನಮ್ಮ ಖಜಾನೆಗಳೆಲ್ಲ ಇರೋದು ಗೈಸ್. ಖಜಾನೆಗಳು ಬ್ಲ್ಯಾಕ್ ಎತ್ಕಲ್ಲ, ಬ್ರೌನ್ ಎತ್ಕಲ್ಲ, ಬ್ಲ್ಯಾಕ್ ಎತ್ಕತೀನಿ. ಇವಾಗ ಇವಳು ತವ್ರ ಮನೆಗೆ ಹೋಗ್ತಾವಳಲ್ಲ, ಆವಾಗ ಎಲ್ಲರೂ ಒಂದು ಕಡೆ ರೈಡ್ ಹೋಗ್ಬಿಟ್ಟು ಬರ್ಬೇಕು. ಹೋಗಿರೋ ಖುಷಿಗೆ ಇವಳು ತವ್ರ ಮನೆಗೆ ಹೋಗಿರೋ ಖುಷಿಗೆ ಎಲ್ಲರೂ ಒಂದು ರೈಡ್ ಹೋಗ್ಬಿಟ್ಟು ಬರ್ಬೇಕು. ಇದೊಂದು ಬ್ಯಾಗ್ ಎತ್ಕೊಳ್ಳೋದಕ್ಕೆ ಯಪ್ಪ, ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು 700 ರುಪೀಸ್ಗೆ ತೊಗೊಂಡಿದ್ದು ಗೈಸ್. ಚೆನ್ನಾಗಿರುತ್ತೆ. ಅವಾಗ ಮದುವೆ ಟೈಮಲ್ಲಿ ನಾನು ತೊಗೊಂಡಿದ್ದು, ಮದುವೆಗೆ ಬೇಕಾಗುತ್ತೆ, ಇದು ಚೆನ್ನಾಗಿರುತ್ತೆ ಎತ್ಕೊ ಓಡಾಡೋಕ್ಕೆ ಅಂದ್ಬಿಟ್ಟು ತಗೊಂಡಿದ್ದು. 700 ರುಪೀಸ್ಗೆ ಬ್ಯಾಗಿದ್ದು ಲೆದರ್. ಅದೇ ಈ ಹಿಂದಿಯವರೆಲ್ಲ ಮಾರಕ್ಕೆ ಬರ್ತಾರೆ ಗೊತ್ತಾ, ಅವ್ರ ಹತ್ರ ತಗೊಂಡಿದ್ದು ಬ್ಯಾಗ್. ಗಾಯ್ಸ್ ಇಲ್ಲಿ ನೋಡಿರಿ, ಸೊ ಎಲ್ಲ ಬಟ್ಟೆಗಳನ್ನು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮಡಗ್ಬಿಟ್ಟಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಅವಳು ಹುಷಾರಾಗಿ ನೋಡ್ಕೋಬೇಕು. ಅದಾದಮೇಲೆ ಇದಿಷ್ಟು ಸಹ ತೊಗೊಂಡೋಗ್ಬೇಕು. ಆಮೇಲೆ ಇದು ಲಂಗೋಟಿಗಳು ಇದೆ, ಸೊ ಇಲ್ಲಿ ಕೆಲವೊಂದು ಬಟ್ಟೆಗಳು ಇದೆ. ಆಮೇಲೆ ಇವಳು ಬಟ್ಟೆಗಳು ಸಹ ತೊಗೊಂಡೋಗ್ಬೇಕು. ಈ ಬ್ಯಾಗಲ್ಲಿ ಆರಾಮಾಗಿ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ರಗ್ಗು ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡಾಯ್ತು, ನೋಡೋಣ ಏನಂತ. ಸೊ ಬನ್ನಿ ಫಸ್ಟ್ ಈ ಬ್ಯಾಗ್ ಫುಲ್ಫಿಲ್ ಮಾಡೋಣ, ಆಮೇಲೆ ಮಿಕ್ಕಿದವು.